ಇನ್ನು ಟಿವಿ9 ಕಳಿಸ್ತಾ ಇದೆ ಬುರುಡೆ ಚಿನ್ನಯ್ಯನ ಮುಖವಾಡ. ಮೊದಲು ಬುರುಡೆ ಬಿಟ್ಟು ಆಮೇಲೆ ಚೆನ್ನಯ್ಯ ಕಣ್ಣೀರು ಹಾಕಿದ್ದಾನೆ. ಚಿನ್ನಯ್ಯ ಸಹೋದರ ತಾನಾಸಿ ಮುಂದೆ ಗೋಳಾಡಿದಾನೆ. ತಾನು ಮಾಡಿರುವಂತ ತಪ್ಪಿನ ಅರಿವಾಗಿ ಆತ ಕಣ್ಣೀರಿಟ್ಟಿರೋದು. ಮೊದಲಿಗೆ ಒಂದಷ್ಟು ಕತೆಗಳನ್ನು ಹೇಳಿ ಅಲ್ಲಿದೆ ಇಲ್ಲಿದೆ ಅಂತ ಸಾಕಷ್ಟು ಟೈಮ್ ಕಿಲ್ ಮಾಡಿ ಟಿವಿ9 ಜೊತೆ ಚಿನ್ನಯ್ಯ ಅಣ್ಣ ತಾನಾಸಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಚಿನ್ನಯ್ಯನನ್ನ ಬಂಧಿಸಿದ್ದ ದಿನ ತಾನಾಸಿಯನ್ನ SIT ಅವರು ಕರೆಸಿದ್ರು. ಮೊನ್ನೆ ಚಿನ್ನಯ್ಯನ ಜೊತೆ ಮಾತನಾಡಿದಂತ ಅಣ್ಣ ತಾನಾಸಿ ಅಂದು ನನ್ನ ಎದುರು ಕಣ್ಣೀರಿಟ್ಟಿದ್ದ ಅಂತ ತಾನಾಸಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಎಲ್ಲಾ ಸತ್ಯವನ್ನು ಕೂಡ SITಗೆ ಹೇಳಿದ್ದೀನಿ ಅಂತ ಆತ ಕಣ್ಣೀರಿಟ್ಟಿದ್ದಾನೆ. ಅಂದ್ರೆ ಈ ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನೆ ಅಂತ. ಇವ್ರು ಕರೆದಿದ್ರ ವಿಚಾರಣೆಗೆ? ಅಲ್ಲಿ ಏನಾಯ್ತು ಅಲ್ಲಿ ಸರ್? ಅವನನ್ನು ಅರೆಸ್ಟ್ ಮಾಡಿದಾಗ ನಾನು ನೈಟ್ ಏನೋ ಅರೆಸ್ಟ್ ಮಾಡಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಕೆಲಸದಿಂದ ಬಂದು ಪೊಲೀಸರು ಇಬ್ರು ಬಂದು ಕರ್ಕೊಂಡು ಹೋದ್ರು. ಏನಕ್ಕಪ್ಪ ಅಂತ ಕೇಳಿದಾಗ, ಇಲ್ಲ ಇಲ್ಲಿ ಸ್ವಲ್ಪ ಏನೊಂದು ಎರಡು ಮಾತಿದೆ, ಮಾತಾಡ್ಬರ್ಬೇಕು, ನಮ್ಮ ಸಾಹೇಬ್ರೆಲ್ಲ ಹೊರಗಡೆ ಹೋಯ್ತಾರೆ, ಬೇಗ ಬರ್ಬೇಕು ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋದಾಗ ಮುಸುದಾರಿ ಇದ್ದ. ಮತ್ತೆ ನಮ್ಮನ್ನ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತೆ ಸೈನ್ ಮಾಡಿಸ್ಲಿಕ್ಕೆ ಒಂದೆರಡು ಪೇಪರ್ ಸೈನ್ ಹಾಕ್ಸ್ಕೊಂಡ್ರು. ನಾನು ಮುಸುದಾರಿ ಹತ್ರ ಹೋಗುವಂತ ಹೋದ ಕಳ್ಸಿಕೊಟ್ರು. ನಾನು ಮಾತಾಡಿದೆ. ಏನಪ್ಪಾ ಅನ್ನಕ್ಕೆ, ನಾನೆಲ್ಲ ಸತ್ಯ ಮಾತಾಡಿದೀನಿ. ಸತ್ಯ ಮಾತಾಡಿದ್ಯಾ ಏನ್ ನಿನ್ ಶರೀರಕ್ಕೆ ಎಲ್ಲಾರು ಜೈಕತ್ತಿನ ಬದಲು ಯಾಕಿಂತ ಕೆಲಸ ಮಾಡಿದ್ರೆ ಹೋಗಿದೆ. ಇಲ್ಲ ನಾನು ಸತ್ಯ ಮಾತಾಡಿದೀನಿ ಅಂತ ಕಣ್ಣೀರ್ ಹಾಕ್ದ. ಕಣ್ಣೀರ್ ಹಾಕಕ್ ಮುಂಚೆ ನೀನ್ ಮುಂದ್ ತಿನ್ಬೇಕಾಯ್ತು, ಯಾಕೆ ಈ ತರ ಮಾಡ್ಕೊಳ್ತೇ ನೀನ್ ಅನ್ನ ತಿನ್ನೋ ಬಾಯಿಲಿ ಅಂತ ಹೇಳ್ದೆ. ಇಲ್ಲ ನಾನು ಎಲ್ಲ ಸತ್ಯ ಒಪ್ಪಿದ್ರೆ ಸತ್ಯ ಹೇಳಿದೀನಿ ಬಿಡು ಅಂತ. ಮತ್ತೆ ಅಷ್ಟರೊಳಗೆ ಅವನಿಗೆ ಟೆಸ್ಟ್ಗೆ ಹಾಸ್ಪಿಟ್ಲ್ ಕರ್ಕೋದ್ರು. ಹಾಸ್ಪಿಟ್ಲಿಂದ ಬಂದು ಮತ್ತೆ ನಾಷ್ಟ ಗೀಟ ಎಲ್ಲ ಮಾಡಿಸಿ ತಿರ್ಗಾ ಮತ್ತೆ ಕೋರ್ಟ್ ಕರ್ಕೋದ್ರು. ನಿಮ್ಮ ತಮ್ಮನ ಇದು ಚಿನ್ನಯ್ಯ? ಹೌದೌದು, ತಮ್ಮನೆ. ಎಷ್ಟು ಜನ ಮಕ್ಕಳು ನೀವು? ಎಲ್ಲ ಇರೋರು ಸತ್ತೋರೆಲ್ಲ ಸೇರಿಸ್ಬೇಕಾ? ಎಲ್ಲ ಒಟ್ಟು ಟೋಟಲ್ ಸತ್ತೋರೆಲ್ಲ ಸೇರಿದ್ರೆ 12 ಜನ. 12 ಜನ ಮಕ್ಕಳು ನೀವು? ಎಷ್ಟು ಚಿನ್ನಯ್ಯ ಎಷ್ಟನೇ ಅವ್ರು ಇವರು? ಲಾಸ್ಟ್ನೇ ಚಿನ್ನಯ್ಯ. ಹೆಂಗೆ ನಿಮ್ಗೆಲ್ಲ ಚಿಕ್ಕದ್ರಲ್ಲ ಹಿಂಗೆ ಚಿನ್ನಯ್ಯ? ಚಿಕ್ಕದ್ರಲ್ಲೆಲ್ಲ ಅವನು ಸಣ್ಣ ಮಗು ತರ ನಾವು ಅವನ ಪ್ರೀತಿಯಿಂದ ನೋಡ್ತಾ ಇದ್ದ. ಅವನು ಆಡು ಹುಡುಗನ್ ತರನೇ ಇದ್ದ. ಮತ್ತೆ ನಾನು ಒಂದು ಟೈಮಲ್ಲಿ ನನ್ನ ಮಕ್ಕಳು ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಬರುವಂತ ಬಂದೆ. ಅಲ್ಲೇ ಇದ್ದೆ. ಅವನು ನಿಮ್ ಚಿನ್ನಯ್ಯ ಯಾವಾಗ ಬಂದಿದ್ದು ಇಲ್ಲಿಗೆ? ಚಿನ್ನಯ್ಯ ನಾನು ಬಂದೊಂದು 4-5 ವರ್ಷಕ್ಕೆ ಬಂದ. ಕರ್ಕ ಬಂದ್ಮೇಲೆ ಅವನು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದ. ಆಮೇಲೆ ಅವನಿಗೆ ನಾಮಗಲದಲ್ಲಿ ಮದುವೆ ಆಯ್ತು. ಮದುವೆ ಆದ್ಮೇಲೆ 2 ಮಕ್ಳು ಆಯ್ತು. 2 ಮಕ್ಳು ಆದ್ಮೇಲೆ ಯಾರೋ ಒಂದ್ ಹುಡುಗಿ ಒಂದು ತಾಯಿ ತಂದೆ ಅಂದ್ರೆ 4 ಜನ ಬಂದು ಊರಿಗೆ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಬಂದು ಅವ್ರಿಗೆ ರೂಮ್ ಮಾಡ್ಕೊಡ್ತಿದ್ದು ಹೋದಲ್ಲು. ಆಮೇಲೆ ಅದು ಏನ್ ಮಾಡಿದ್ರು ಏನಾಯ್ತು ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಆ ಹುಡುಗಿಗೆ ತುಂಬಾ ಕಿರುಕುಳ ಕೊಡಕ್ ಶುರು ಮಾಡ್ದ. ಯಾರು? ಚಿನ್ನಯ್ಯ. ಯಾವ ಹುಡುಗಿಗೆ? ಅದೇ ಮದುವೆ ಮಾಡಿದ್ನಲ್ಲ ನಾಮಗಲದ ಹುಡುಗಿ. ನೀವು ಮದುವೆ ಮಾಡ್ಕೊಂಡ್ ಬಂದಿದ್ ಹುಡುಗಿಗೆ, ಹೆಂಡತಿಗೆ? ಅಲ್ಲಿಂದ ಮಾತುಕತೆ ಬೆಳೀತು. ಮತ್ತೆ ಅವಳ ಆ ಹುಡುಗಿನೇ ಮದುವೆ ಮಾಡ್ಬೇಕು ಅಂತ ಏನೋ ಇರ್ಬೋದು. ಇವ್ರಲ್ಲಿ ಏನೋ ನಂಗೆ ಗೊತ್ತಿಲ್ಲ. ಒಟ್ಟಿನ ಹುಡುಗಿ ತುಂಬಾ ಕೇಳ್ಕೊಳ್ಳೋದು. ನಾವು ಸ್ವಲ್ಪ ಅಡ್ಡ ಹೋದೆ. ಅಡ್ಡ ಹೋದಕ್ಕೆ ನನ್ನ ಹೆಂಡತಿನ ತಗೊಂಡು ಸ್ಟೇಷನ್ಗೆಲ್ಲ ಹಾಕಿ ತಗೊಂಡು ನಮ್ಗೆ ಅವಮಾನ ಮಾಡಿದ್ರು. ಆವಾಗಿಂದ ನಾನು ಅವನನ್ನ ದೂರ ಮಾಡ್ಬಿಟ್ಟೆ. ಇನ್ನು ಈ ಬುರುಡೆ ಚಿನ್ನಯ್ಯ ಇದ್ದಾನಲ್ಲ, ಈತನ ಇನ್ನೊಂದಷ್ಟು ವಿಚಾರವನ್ನ ಅಣ್ಣನೇ ಈಗ ತೆರೆದಿಟ್ಟಿರೋದು. ಟಿವಿ9 ಜೊತೆ ಚಿನ್ನಯ್ಯನ ಅಣ್ಣ ತಾನಾಸಿ ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದಷ್ಟು ವಿಚಾರಗಳನ್ನ ಈ 1,500 ಹೆಣ ಹೂತಿರುವಂಥದ್ದು ಅಂಥದ್ದೆಲ್ಲ ಒಂದಷ್ಟು ವಿಚಾರಗಳು ಬಂದಿತ್ತಲ್ಲ, ಅದಕ್ಕೆ ಸಾವಿರಾರು ಹೆಣ ಹೂತ ಆರೋಪದ ಬಗ್ಗೆ ಕೂಡ ತಾನಾಸಿ ಮಾತನಾಡಿದ್ದಾರೆ. ಕೆಲ ಹೆಣಗಳನ್ನ ಹೂತು ಹಾಕುವಂತ ಕೆಲಸ ಅವನು ಮಾಡ್ತಿದ್ದ, ಹೌದು ಮಾಡಿಲ್ಲ ಅಂತಲ್ಲ. ಆದ್ರೆ ಡಾಕ್ಟರು ಪೊಲೀಸರು ಬರ್ತಿದ್ರು. ಏನು ನಮ್ಮ ಆಸ್ತಿನ ಅದು? 1,500 ಹೆಣ ಅಂತ ಹೇಳ್ತಾನೆ. ಅಪ್ಪನ ಮನೆ ಆಸ್ತಿನ ಅಂತ ಕೇಳಿದ್ದಾರೆ. ಹೇಳ್ತಾ ಇದ್ದಾನಲ್ಲ ಈಗ ಹೆಣ ಎಲ್ಲ ಹೂತಾಕ್ತೆ ಅಂತ. ಆತರ ಹೂಡ ಕೆಲಸ ಮಾಡ್ತಾ ಇದ್ನ? ಕೆಲವು ಮಾಡ್ತಾ ಇದ್ದ. ಅಂದ್ರೆ ಎಲ್ಲ ಈ ಪೊಲೀಸ್ ಕೇಸ್ ಆಗಿರೋ ಅಂತವನ ಇಲ್ಲ ಯಾವ ತರದ ಹೆಣಗಳು ಮಾಡ್ತಾ ಇದ್ದಿದ್ದು? ಇಲ್ಲ, ಅವರು ಡಾಕ್ಟ್ರು ಬರ್ತಿದ್ರು, ಪೊಲೀಸ್ನವರು ಬರ್ತಿದ್ರು. ಯಾವ್ದು ನಮ್ಮ ಮಿಸ್ಟೇಕ್ ಮಾಡಕ್ಕೆ ಅದೇನು ನಮ್ಮ ಆಸ್ತಿನ ಅದು. ಅದೇ ಅಲ್ಲ, ಅವರೆಲ್ಲ ಬರ್ತಿದ್ರು, ಅವ್ರ ಮಕ್ಕಳಂತಾನೆ ಮಾಡ್ತಿದ್ದಲ್ಲ. ಅಲ್ಲ, ಬಟ್ 1,500 ಹೆಣ ಹೂತಾಕಿದೀನಿ ಅಂತನಲ್ಲ, ಅಷ್ಟೇ ನಿಜವಾದ ಮನೆ ಆಸ್ತಿ 1,500 ಮನೆ. ನಾನೇ ಬಂದು 25 ವರ್ಷ ಅಷ್ಟು ಮಾಡಿಲ್ಲ. ಅದಂಗ್ ಮಾಡ್ಬಿಟ್ಟ ಅಷ್ಟು. ನೀವು ಹೆಣ ಉಳ್ತಿದ್ರ? ನಾವು ಹಣ ಉಳ್ತಿರಲಿಲ್ಲ. ನಾವು ತಗೊಂಡು ಬೆಳ್ತಂಗಡಿ ಹಾಸ್ಪಿಟಲ್ ಬೆಳ್ತಂಗಡಿ ಹಾಸ್ಪಿಟ್ಲಿಗೆ ಆಗ್ತಾ ಇದ್ರಿ? ಅವನ್ ಹೆಣ ಊತಿರ್ ಎಷ್ಟು ಊತಿರ್ಬೋದು ಅಂದಾಜು? ಅಂದ್ರೆ ನನಗೆ ಗೊತ್ತಿಲ್ಲ ಸರ್, ಅದು ಅವನೇ ಕೇಳ್ಬೇಕು.